ಸಿಂಹರಾಶಿ ಸಣ್ಣ ಪುಟ್ಟ ತೊಂದರೆಗಳ ನಂತರದಲ್ಲಿ ನಿಮ್ಮ ಕೆಲಸ ಯಶಸ್ಸನ್ನು ಕಾಣುತ್ತೆ. ಆರಂಭದಲ್ಲಿ ಏನೋ ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲದೇ ಇರತಕ್ಕಂತಹ ವಾತಾವರಣ, ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಸರಿಯಾಗಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಜೊತೆಗೆ ಮದುವೆ ವಿಚಾರ ಮನೆಯಲ್ಲಿ ಪ್ರಸ್ತಾಪವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮಿಸ್ತಕ್ಕಂತಹ ವಾತಾವರಣ ಇರುತ್ತೆ. ಹಣಕಾಸಿನ ಲಾಭ, ಕೆಲಸದಲ್ಲಿ ಆಗತಕ್ಕಂತಹ ಜಯ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂತಹದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ, ತಾಳ್ಮೆ ಇರಲಿ, ಶುಭವಾಗಲಿ. ಕನ್ಯಾ ರಾಶಿ ಹಳೆಯ ಸ್ನೇಹಿತರ ಭೇಟಿಯಿಂದ ಮುಖ್ಯವಾದಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಒಂದಷ್ಟಕ್ಕೆ ಮಾಹಿತಿ ಲಭ್ಯವಾಗುತ್ತೆ, ಮತ್ತೊಂದಷ್ಟು ಗೊಂದಲವಾಗಿ ಹಾಗೇ ಉಳ್ಕೊಳ್ತಕ್ಕಂಥದ್ದು ಇದೆ. ವೈವಾಹಿಕ ವಿಚಾರದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರಿಗೆ ಉತ್ತಮವಾದಂತಹ ಫಲಿತಾಂಶ, ಮಾರ್ಗದರ್ಶನ, ಯಾವುದೋ ಒಂದು ರೀತಿಯ ದಾರಿ ಆಯಿತು ಅನ್ನುವ ಹಾಗೆ ಅನುಭವ. ರಹಸ್ಯ ಶತ್ರುಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾರು ನಿಮ್ಮ ವಿರೋಧಿಗಳಿದ್ದಾರೆ, ಹಿತಶತ್ರುಗಳಿದ್ದಾರೆ, ಅವರ ಬಗ್ಗೆ ಗಮನ ಇಲ್ಲದೆ ಇದ್ದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಬರಹಗಾರರಿಗೆ ಈ ದಿನ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು. ದೂರಿನ ಪ್ರಯಾಣ ನಿಮಗೆ ತೊಂದರೆಯನ್ನು ಮಾಡುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಇದನ್ನೂ ಮೀರಿ ಮುಂದುವರೆದಾಗ ತೊಂದರೆಗೆ ಕಾರಣವಾಗುತ್ತೆ. ಶೂಲಿನಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ತುಲಾರಾಶಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕುವಂಥದ್ದಾಗತ್ತೆ. ಸರ್ಕಾರಿ ಕೆಲಸಗಳಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುವ ಸೂಚನೆಗಳಿದೆ. ಇವತ್ತೇನೋ ಕೆಲಸ ಆಗಿಬಿಡುತ್ತೆ ಎನ್ನುವಂಥದ್ದು ಭ್ರಮೆ. ನಿಮಗೆ ಅನುಕೂಲವಾಗುವಂತಹ ಸೂಚನೆಗಳು ಬರುತ್ತೆ. ಉತ್ತಮ ಕೆಲಸಕ್ಕೋಸ್ಕರವಾಗಿ ಪ್ರಯಾಣವನ್ನು ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಪ್ರಗತಿಯನ್ನು ನೋಡ್ತೀರಿ. ಇದೆಲ್ಲವೂ ಕೂಡ ಬಾಹ್ಯ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಸಂತೋಷವಾಗತ್ತೆ. ಆಸ್ತಿಯ ವಿವಾದಗಳಿದ್ದರೆ ಬಗೆಹರಿತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಕುಮಾರಸ್ವಾಮಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಶುಭವಾಗಿ. ವೃಶ್ಚಿಕ ರಾಶಿ ಸಂಗೀತಾಸಕ್ತರಿಗೆ, ಸಂಗೀತ ಅಭಿಮಾನಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ. ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ತುಂಬ ಉತ್ಸುಕರಾಗಿರ್ತೀರಿ. ಅದಕ್ಕೆ ಅನುಕೂಲವಾದಂತಹ ಪೂರಕವಾದಂತಹ ವಾತಾವರಣ ನಿಮಗೆ ಇರತಕ್ಕಂಥದ್ದು. ನಿಮ್ಮ ಏಕಾಗ್ರತೆಗೆ ಒಂದಷ್ಟು ಅಡ್ಡಿಯಾಗತಕ್ಕಂತಹ ಪ್ರಸಂಗಗಳು ಬರುತ್ತೆ. ನೀವೇನೋ ಗಮನ ಇಟ್ಟು ಆಸಕ್ತಿ ವಹಿಸಿ ತದೇಕ ಚಿತ್ತರಾಗಿ ಯಾವುದೋ ಕೆಲಸ ಮಾಡೋದಕ್ಕೆ ಹೊರಡ್ತೀರಿ. ಆಗ ಅದಕ್ಕೆ ಭಂಗ ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಅದನ್ನು ದೂರ ಮಾಡಿ ನಿಮ್ಮ ಏಕಾಗ್ರತೆಯನ್ನು ಹಾಗೇ ಕಾಪಾಡಿಕೊಳ್ತಕ್ಕಂಥದ್ದು. ಮಾಡಿದಂತಹ ಕೆಲಸ ಸರಿಯಾಗದಲೇ ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ. ಯಾವಾಗ ಏಕಾಗ್ರತೆ ಇರೋದಿಲ್ಲ ಆವಾಗ ಇಂತಹ ದೋಷಗಳು ಆಗ್ತಕ್ಕಂಥದ್ದು ಸಹಜ. ತಾಯಿ, ಅಜ್ಜಿ ಅಥವಾ ಮನೆಯಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಬಂಧುಗಳ ಆಗಮನದಿಂದ ಮನೆಯಲ್ಲಿ ಏನೋ ಒಂದು ರೀತಿಯ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಅವರು ಬಂದಾಗ ಜಗಳ ಆಗ್ತಕ್ಕಂಥದ್ದು. ಇಂದಿನ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಚುರುಕುತನಕ್ಕೆ ತಕ್ಕ ಹಾಗೆ ಆಗೋದಿಲ್ಲ. ನಿಮ್ಮ ವೇಗಕ್ಕೆ, ನೀವು ನಿರೀಕ್ಷಿಸಿದ ಸಮಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.